ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶೌರ್ಯ, ಹೇಗಿದೆಯಾ ಶೌರ್ಯ? ಶೌರ್ಯ, ಅಮ್ಮ ಅವರಲ್ಲಿ? ಕಲ್ಯಾಣಿ, ಸಿದ್ದು ಎಲ್ಲಿದ್ದಾರೆ? ಸಿದ್ದು ಯಾರು? ಸಿದ್ದು ಯಾರ? ಮಾವನ ಹತ್ರನ ಜೋಕ್ ಮಾಡ್ತಿದ್ಯಾ? ಸಿದ್ದು ಯಾರು ಅಂತ ಗೊತ್ತಿಲ್ಲ ಅಂತಿದ್ಯಾ ಅಂದ್ರೆ ನನ್ನ ಮಗಳನ್ನೂ ಕೂಡ ಯಾರು ಅಂತ ಗೊತ್ತಿಲ್ಲ ಅಂತೀಯೇನೋ? ಹೇಳೋದೇನು? ಅಷ್ಟಕ್ಕೂ ನಿಮ್ ಮಗಳು ಯಾರು? ಶೌರ್ಯ, ಕಲ್ಯಾಣಿನ ನೋಡಿ ತುಂಬಾ ದಿನ ಆಯ್ತು. ನೀನ್ ಜೋಕ್ ಮಾಡ್ಬೇಡ. ನನ್ ಮುದ್ದಿನ ಮಗಳು ಎಲ್ಲಿದ್ದಾಳೆ ಹೇಳು? ಏನ್ ಜೋಕು? ಐ ಆಮ್ ಸೀರಿಯಸ್. ಅಪ್ಪನ್ ವಾಯ್ಸ್ ತರ ಇದೆಯಲ್ಲ, ಅಪ್ಪ ಬಂದಿದ್ದಾರೆ ಅನ್ಸತ್ತೆ. ಅಷ್ಟಕ್ಕೂ ನಿಮ್ ಮಗಳು ಯಾರು? ಅಪ್ಪ, ಕಲ್ಯಾಣಿ, ಅಪ್ಪ ನಿಂತ್ಕೊಳೆ. ಕಲ್ಯಾಣಿ ಈಗ ನಿನ್ನ ಮಗಳಲ್ಲ, ನನ್ನ ಹೆಂಡತಿ. ಗೋದಾವರಿ, ಕೃಷ್ಣ, ತಗೊಳ್ಳಿ ಪುಳಿಯೋಗ್ರೆ. ಪುಳಿಯೋಗ್ರೆನಾ? ನಂಗೆ ತುಂಬಾ ಇಷ್ಟ. ನನ್ಗೂ ಕೂಡ. ಪಲ್ಲವಿ, ಇಬ್ರಿಗೂ ತಿನ್ಸು. ತಿನ್ನು. ಅಮ್ಮ, ಪರವಾಗಿಲ್ಲ ಅನುಪಮ, ಒಂದು ದಿನಕ್ಕೇನೂ ಆಗಲ್ಲ. ಮಕ್ಕಳು ನೀವು ಸೇರಿ ತಿನ್ನಿ. ಹಾಗನ್ಬೇಡಿ ಅಮ್ಮ, ಇಬ್ರು ಒಂದೆರಡೆರಡು ತುತ್ತಾದ್ರೂ ತಿನ್ನಿ. ಸರಿ, ಆ ತುತ್ತು ನೀನೇ ತಿನ್ಸು. ಅಪ್ಪ, ಚಿನ್ನಿ, ಇದೇನು ಅನುಪಮ, ಎಲ್ಲ ನಮ್ಗೆ ಕೊಟ್ಬಿಟ್ಟೆ, ನೀನ್ ತಿನ್ಲಿಲ್ಲ? ಅಯ್ಯೋ ಅಮ್ಮ, ನಾನ್ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಅಲ್ಲಿ ಪ್ರಸಾದ ಕೊಟ್ರಲ್ಲ, ನಾನು ಅಲ್ಲೇ ತಿಂದ್ಬಿಟ್ಟೆ. ನೀನ್ ಸುಳ್ಳು ಹೇಳ್ತಿದೀಯ ಅಂತ ನಿನ್ ಕಣ್ಣೇ ಹೇಳ್ತಿದೆ. ನೀನ್ ತಿಂದು ಉಳ್ದಿದ್ದಿನ ತಗೊಂಡ್ ಬರೋ ಮನೋಭಾವ ಅಲ್ಲ ನಿಂದು. ನಮ್ ಹಸಿವನ್ನ ತೀರ್ಸೋದಕ್ಕೋಸ್ಕರ ನಿನ್ನ ಪಾಲಿನ ಪ್ರಸಾದನ ಕೂಡ ನಮಗೆ ಕೊಟ್ಬಿಟ್ಟೆ. ಯಾಕ ಮಾಡ್ತಿದ್ದೀರಾ? ಒಂದು ಹೊತ್ತು ತಿನ್ಲಿಲ್ಲ ಅಂದ್ರೆ ಏನಾಗುತ್ತೆ ಹೇಳಿ? ನೀವಾದ್ರೆ ಟ್ಯಾಬ್ಲೆಟ್ಸ್ ತಗೊಳ್ಬೇಕಾಗತ್ತೆ. ಬರೀ ಹೊಟ್ಟೆಲ್ ತಗೊಂಡ್ರೆ ತಲೆ ಸುತ್ತಲ್ವಾ? ಏನ್ ಹೇಳ್ತಿದ್ಯಾ ಶೌರ್ಯ?
ನನ್ಗೇನು ಅರ್ಥ ಆಗ್ತಿಲ್ಲ. ಕಲ್ಯಾಣಿಗೂ ಸಿದ್ದುಗೂ ಅಲ್ವಾ ಮದ್ವೆ? ಕಲ್ಯಾಣಿನ ನಿನ್ ಹೆಂಡತಿ ಅಂತಿದ್ಯಲ್ಲ? ಸಂಪದ ಪ್ರೆಗ್ನೆಂಟ್ ಅಲ್ವಾ? ಈಗ ನನ್ನ ಮಗಳ ಮದುವೆ ಮಾಡ್ಕೊಂಡಿದ್ದೀನಿ ಅಂತಿದ್ಯಾ? ಅಷ್ಟಕ್ಕೂ ಏನ್ ನಡೀತು? ತುಂಬಾನೇ ನಡೀತಣ್ಣ. ಅಲ್ಲ, ನಿನ್ ಮುದ್ದಿನ ಮಗಳು ಮೊದಲನೇ ಹೆಂಡತಿ ಸೇರಿ ತುಂಬಾ ಘನ ಕಾರ್ಯಗಳನ್ನ ಮಾಡಿದ್ದಾರೆ ಬಿಡು. ಒಂದ ಎರಡ ಹೇಳ್ತಾ ಹೋದ್ರೆ ಬೆಳಕಾಗತ್ತೆ. ನೇರವಾಗಿ ಹೇಳು ದಮಯಂತಿ, ಅಷ್ಟಕ್ಕೂ ಏನ್ ನಡೀತು? ಏನ್ ನಡೀತಾ? ನಿನ್ನ ಮಗಳು ಶೌರ್ಯನ್ ಹೆಂಡತಿ ಸಂಪದ ಮತ್ತೆ ಸಿದ್ದು ಸೇರಿ ಓಡ್ ಹೋಗೋ ಹಾಗೆ ಮಾಡಿದ್ಲು. ಸಂಪದನ ಎಷ್ಟು ಬದಲಾಯಿಸಿದಾಳೆ ಅಂದ್ರೆ ಹುಟ್ಟಿರೋ ಎಳೆ ಕೂಸನ್ನ ಬಿಟ್ಟು ಹೋಗೋ ತರ ಮಾಡಿದಾಳೆ. ನನ್ನ ಮಗಳು ಅಂತವಳಲ್ಲ ದಮಯಂತಿ. ನಮ್ಮ ಅಣ್ಣನ್ ಮಗಳಲ್ವಾ, ಸಂಪ್ರದಾಯಸ್ಥೆ ಆಗಿರ್ತಾಳೆ, ಒಳ್ಳೆ ಬುದ್ಧಿನೇ ಬಂದಿರತ್ತೆ ಅಂತ ಅನ್ಕೊಂಡಿದ್ದೆ. ನಿನ್ನ ಮಗಳು ಈ ಮನೇಲಿ ಮಾಡಿರೋ ಕತೆಗಳನ್ನೆಲ್ಲ ನೋಡಿದ್ಮೇಲೆ ಅಷ್ಟಕ್ಕೂ ಕಲ್ಯಾಣಿ ನಮ್ಮ ಅಣ್ಣನ್ ಮಗಳೇನಾ ಅಂತ ಅನ್ನಿಸ್ತು. ಸುಮ್ನೆ ಆರೋಪ ಮಾಡ್ಬೇಡ ದಮಯಂತಿ, ಅವಳಿನ್ನು ಚಿಕ್ಕ ಹುಡುಗಿ. ನನ್ನ ಸೋದರ ಸೊಸೆ ಮೇಲೆ ಆರೋಪ ಮಾಡಿದ್ರೆ ನನಗೇನಣ್ಣ ಬರತ್ತೆ? ಆರೋಪ ಮಾಡಿದ್ರೆ ಹೋಗೋದು ನಮ್ಮನೆ ಮರ್ಯಾದೆನೇ ಅಲ್ವಾ? ಹೆತ್ತ ತಂದೆ ನೀನು, ನಿನಗೆ ನಿಜ ಗೊತ್ತಾಗ್ಬೇಕು. ನಿನಗ್ ನಿಜ ಗೊತ್ತಾದ್ರೆ ನಮ್ಮನ್ನ ಅರ್ಥ ಮಾಡ್ಕೋತೀಯ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅಷ್ಟಕ್ಕೂ ಏನ್ ನಡೀತು ಅಂತ ಗೊತ್ತಾ? ನಾನು ಸಿದ್ದು ಲವ್ವರ್ಸ್ ಅನ್ನೋದು ಯಾರಿಗೂ ಗೊತ್ತಾಗ್ಬಾರ್ದು ಅಂತ, ನಾನ್ ಎಲ್ರ ಮುಂದೆ ಕೆಟ್ಟವಳು ಆಗ್ಬಾರ್ದು ಅಂತ ನೀನು ಸಿದ್ದು ಜೊತೆ ಸೇರ್ಕೊಂಡು ಪ್ರೀತಿ ನಾಟಕ ಆಡ್ದೆ. ನೀನ್ ಕೊಟ್ಟಿರೋ ₹1,00,00,000 ತಗೊಂಡ್ ಹೋಗ್ತಾ ಇದ್ದೀನಿ. ನಮಗೋಸ್ಕರ ಹಸೆ ಮನೆವರೆಗೂ ಮದ್ವೆನ ತಂದಿದ್ದಕ್ಕೆ ನಿನ್ನ ಜೀವನನ ಪಣಕ್ಕಿಟ್ಟು ನಮ್ಮನ್ನ ಒಂದ್ ಮಾಡ್ದೆ. ನೀನ್ ಮಾಡಿರೋ ಹೆಲ್ಪ್ ಅನ್ನ ನಿಜವಾಗ್ಲೂ ಯಾರು ಮಾಡಲ್ಲ. ಎದುರುಗಡೆ ಥ್ಯಾಂಕ್ಸ್ ಹೇಳೋದಕ್ಕೆ ಆಗ್ಲಿಲ್ಲ, ಅದಕ್ಕೆ ಲೆಟರ್ ಇಟ್ಟು ಹೋಗ್ತಾ ಇದ್ದೀನಿ. ಓದಿದ ನಂತರ ಇದನ್ನ ಹರ್ದಾಕು, ಇಲ್ಲ ಅಂದ್ರೆ ನಿನಗೆ ಪ್ರಾಬ್ಲಮ್ಸ್ ಬರುತ್ತೆ. ಮೊದ್ಲೇ ನಾನು ಅಂದ್ರೆ ಶೌರ್ಯನ್ಗೆ ಹುಚ್ಚು ಪ್ರೀತಿ, ತಡ್ಕೊಳಲ್ಲ. ನನ್ ಮಗು ಹುಷಾರು. ಥ್ಯಾಂಕ್ ಯು. ಅದಕ್ಕೆ ಕಲ್ಯಾಣಿ ಮಾಡಿರೋ ತಪ್ಪಿಗೆ ಶಿಕ್ಷೆಯಾಗಿ ನನ್ನ ಮಗುಗೆ ಆಯ ಆಗಿ ಅವನ ಲಾಲನೆ ಪಾಲನೆ ಮಾಡ್ತಾ ಕಲ್ಯಾಣಿ ಇಲ್ಲೇ ಬಿದ್ದಿರ್ತಾಳೆ. ಇಷ್ಟೆಲ್ಲ ಮಾಡಿದ್ಲು ನಿನ್ ಮಗಳು. ಶೌರ್ಯನ್ಗೆ ಸಂಪದ ಅಂದ್ರೆ ಪ್ರಾಣ. ಅಂತದ್ರಲ್ಲಿ ಇವಾಗ ಶೌರ್ಯನ್ಗೆ ಸಂಪದ ಇಲ್ಲ. ನಿನ್ನ ಮಗಳು ಕಲ್ಯಾಣಿನೇ ದೂರ ಮಾಡಿದ್ದು. ಶೌರ್ಯನ್ ಮಗುಗೆ ಹಾಲ್ ಕೊಡೋದಿಕ್ಕೆ, ಲಾಲ್ಸೋದಿಕ್ಕೆ, ಪ್ರೀತಿಯಿಂದ ನೋಡ್ಕೊಳ್ಳೋದಿಕ್ಕೆ ತಾಯಿ ಇಲ್ಲ. ಕಲ್ಯಾಣಿನೇ ದೂರ ಮಾಡಿದ್ದು. ಕಲ್ಯಾಣಿ ಮಾಡಿರೋ ಕೆಲ್ಸಕ್ಕೆ ಕೋಪ ಬಂದು ನನ್ನ ಮಗ ಕಲ್ಯಾಣಿಗೆ ತಾಳಿ ಕಟ್ಟದ. ಅವನು ಕೋಪದಲ್ಲಿ ಮಾಡಿದ್ರು ನಿನ್ನ ಮಗಳಿಗೆ ಒಳ್ಳೇದೇ ಆಗಿದ್ಯಲ್ಲಣ್ಣ. ಮಾಧುರಿ ಮಗಳು ಅಂತಿದ್ದ ಹಾಗೆ ನಿನ್ನ ಮಗಳಿಗೆ ಸಂಬಂಧಗಳೇ ಬರ್ತಿರ್ಲಿಲ್ಲ. ಇನ್ನು ಹಸೆ ಮನೆ ಮೇಲೆ ಮದ್ವೆ ಗಂಡು ಓಡ್ ಹೋದ, ಮದ್ವೆ ನಿಂತು ಹೋಯ್ತು ಅಂತ ಗೊತ್ತಾದ್ರೆ ನಿನ್ ಮಗಳಿಗೆ ಈ ಜನ್ಮದಲ್ಲಿ ಮದ್ವೆನೇ ಆಗ್ತಾ ಇರ್ಲಿಲ್ಲ. ಸಾಕು, ನಿಲ್ಸು ದಮಯಂತಿ. ನೀನ್ ಹೇಳ್ತಿರೋ ಮಾತುಗಳನ್ನ ಕೇಳ್ತಿರೋದು ಏನ್ ನಡೀತು ಅಂತ ತಿಳ್ಕೊಳ್ಳೋದಕ್ಕೆ ಮಾತ್ರನೇ ಅಷ್ಟೇ ಹೊರತು ನನ್ನ ಮಗಳು ತಪ್ಪು ಮಾಡಿದಾಳೆ ಅಂದ್ರೆ ನಾನು ನಂಬೋದಿಲ್ಲ. ನನ್ನ ಮಗಳ ಜೀವನನ ನೀವೆಲ್ಲ ಸೇರಿ ಹಾಳು ಮಾಡಿದಿರಿ ಅಂತ ನಾನು ಹೇಳ್ತೀನಿ ಅಂತ ಮೊದಲೇ ನನ್ನ ಮಗಳಿಗೆ ಒಳ್ಳೆ ನಡೆದಿದೆ ಅಂತ ಹೇಳ್ತಿದ್ಯಾ? ನಾನ್ ನಿನ್ ಮಾತು ನಂಬಲ್ಲ. ಅಪ್ಪ ಅಮ್ಮನ ಮಾತು ಮಾತ್ರ ನಂಬ್ತೀನಿ. ಮದ್ವೆ ಆಗಿ ಮಗು ಇರೋ ಶೌರ್ಯ ತಾಳಿ ಕಟ್ಟಿದ್ರೆ, ನನ್ನ ಮಗಳ ಜೀವನನ ನಾಶ ಮಾಡ್ತಿದ್ರೆ ಹೇಗ್ ನೋಡ್ತಾ ನಿಂತಿದ್ರಿ ಅಂತ ನಾನ್ ಪ್ರಶ್ನೆ ಮಾಡ್ತೀನಿ.
ಅಮ್ಮ, ಅಪ್ಪ, ಅನುಪಮ್ಮ, ಚಿನ್ನಿ, ಎಲ್ರು ಹೊರಗಡೆ ಬನ್ನಿ. ಅತ್ತೆಯವರೆಲ್ಲ ಭಾವ ಹೊರಟೋದ್ರು. ಹೊರಟೋದ್ರ? ಎಲ್ಲಿಗೆ? ಅದು ಗೊತ್ತಿಲ್ಲ ಭಾವ. ಗೊತ್ತಿಲ್ಲ ಅಂದ್ರೇನು? ಮನೆಯವರು ಎಲ್ಲಿಗೆ ಹೋಗಿದ್ದಾರೆ ಗೊತ್ತಿಲ್ಲ ಅಂದ್ರೇನು? ಮನೆಯಿಂದ ಶಾಶ್ವತವಾಗಿ ಹೊರಟೋದ್ರು ಅಣ್ಣ. ಎಲ್ಲಿಗೆ ಹೋದ್ರೋ ಗೊತ್ತಿಲ್ಲ. ಅಷ್ಟಕ್ಕೂ ಏನ್ ನಡೀತು ಭಾವ? ನಮ್ಮ ಮನೆಯಿಂದ ನಮ್ಮ ಅಪ್ಪ ಅಮ್ಮ ಹೊರಟೋದ್ರು ಅಂದ್ರೇನು? ಕಲ್ಯಾಣಿನ ಮದ್ವೆ ಮಾಡ್ಕೊಂಡ ಅಂತ ಕೋಪದಲ್ಲಿ ಅಮ್ಮ ಶೌರ್ಯನ್ನ ನನ್ನನ್ನ ಮನೆಯಿಂದ ಹೊರಟೋಗಿ ಅಂದ್ಲು. ಶೌರ್ಯನ ಕೋಪ ಬಂದು ಒಂದ್ ಸಮಯದಲ್ಲಿ ನಮ್ಮ ಹತ್ರ ಅಮ್ಮ ಸಾಲ ತಗೊಂಡ್ ವಿಷಯನ ನೆನಪು ಮಾಡ್ದ. ಈ ಮನೇಲಿ ನನ್ಗೂ ಹಕ್ಕಿದೆ ಅಂದ. ಅಮ್ಮನ ಕೋಪ ಜಾಸ್ತಿ ಅಲ್ವಾ, ಎಲ್ರನ್ನೂ ಕರ್ಕೊಂಡು ಮನೆಯಿಂದ ಹೊರಟೋದ್ಲು. ಹೇ, ನೀನ್ ಅಷ್ಟಕ್ಕೂ ಅವ್ರ ಹೆತ್ ಮಗಳೇನಾ? ವಯಸ್ಸಾಗಿರೋಂಥ ತಂದೆ ತಾಯಿನ ಮನೆಯಿಂದ ಹೊರಗಡೆ ಹಾಕ್ತೀಯಾ? ಈ ವಯಸ್ಸಲ್ಲಿ ಎಲ್ಲಿಗೆ ಅಂತ ಹೋಗ್ತಾರೆ? ಎಲ್ಲಿ ಅಂತ ಇರ್ತಾರೆ? ಊರಲ್ಲಿ ಎಲ್ರೂ ಅಮ್ಮನ್ನ ಆರಾಧಿಸ್ತಾರೆ. ಆದ್ರೆ ಹೆತ್ತು ಮಗಳಾಗಿರೋ ನೀನು ನಿನ್ನ ಮಗ ಸೇರ್ಕೊಂಡು ಅವ್ರಿಗೆ ಇರೋದಕ್ಕೆ ಜಾಗ ಕೂಡ ಇಲ್ದಿರೋ ಹಾಗೆ ಮಾಡ್ತೀರಾ? ಅಷ್ಟಕ್ಕೂ ನೀವು ಮನುಷ್ಯರ ರಾಕ್ಷಸರ? ನಿಮ್ಮ ಹತ್ರ ಮಾತಾಡೋದು ಒಂದೇ, ಕಲ್ಲಿನ ಜೊತೆ ಮಾತಾಡೋದು ಒಂದೇ. ಸರ್, ನೀವೇ ಕೇಳಿಸ್ಕೊಂಡ್ರಲ್ಲ, ನಮ್ಮಮ್ಮ ಅವ್ರು ಎಲ್ಲಿಗೆ ಹೋಗಿದ್ದಾರೆ ಗೊತ್ತಿಲ್ಲ, ಅವ್ರನ್ನ ಹುಡುಕ್ಬೇಕು. ಅದಕ್ಕೋಸ್ಕರ ನನಗೆ ಇವತ್ತೊಂದು ರಾತ್ರಿ ಪರ್ಮಿಷನ್ ಕೊಡಿಸಿ ಸರ್. ನಮ್ಮಮ್ಮ ಅವರೆಲ್ಲ ಸಿಕ್ತಿದ್ದ ಹಾಗೆ ನಿಮ್ ಜೊತೆ ಬಂದ್ಬಿಡ್ತೀನಿ ಸರ್. ಪ್ಲೀಸ್ ಸರ್. ಪ್ಲೀಸ್ ಸರ್, ಪ್ಲೀಸ್. ಒಂದ್ ನಿಮಿಷ, ಸಾರ್ ಹತ್ರ ಮಾತಾಡ್ತೀನಿ. ಪರ್ಮಿಷನ್ ಸಿಕ್ತು. ಥ್ಯಾಂಕ್ ಯು ಸರ್. ಬೇಗ ನಡೀರಿ. ಬೆಡ್ಶೀಟ್ ಹಾಸಿದ್ದೀನಿ, ಮಲ್ಕೊಳ್ಳಿ. ಚಾಪೆ ಮೇಲೆ ಬೆಡ್ಶೀಟ್ ಹಾಕಿ ಏನೋ ದೊಡ್ಡದಾಗಿ ಮಾತಾಡ್ತಿದ್ದೀರಲ್ಲ. ನಿನಗೋಸ್ಕರ ಮಂಚ ರೆಡಿ ಮಾಡ್ಬೇಕಾ ಏನು? ನಮ್ಮನ್ ಬೀದಿ ಪಾಲ್ ಮಾಡಿರೋ ದಮಯಂತಿ ಅತ್ತಿಗೆ ಇವಾಗ ಹೂವಿನ ಹಾಸಿಗೆ ಮೇಲೆ ಮಲ್ಕೊಂಡಿರ್ತಾರೆ. ಕೊನೆಗೆ ನನಗ್ ಕೂಡ ಕನಿಕರ ತೋರಿಸ್ಲಿಲ್ಲ, ನೋಡಿದ್ರ? ಅದನ್ ಬಿಟ್ಟು ಮಕ್ಳ ಬಗ್ಗೆ ಯೋಚನೆ ಮಾಡಲ್ವಾ? ಬಾಯಿ ಮುಚ್ಕೊಂಡ್ ಮಲ್ಕೋ. ಚಿನ್ನಿ, ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ನೀವ್ ಹೀಗ್ ಮಾತಾಡೋದನ್ನ ಅಮ್ಮ ಏನಾದ್ರೂ ಕೇಳಿಸ್ಕೊಂಡ್ರೆ ಎಷ್ಟು ಬೇಜಾರು ಮಾಡ್ಕೊಳ್ತಾರ ಗೊತ್ತಾ? ಪಲ್ಲವಿ, ಮಕ್ಕಳನ್ನ ಮಲಗ್ಸಮ್ಮ. ಸರಿನಮ್ಮ.
ಕಲ್ಯಾಣಿ ಹೇಳ್ದಾಗೆ ಅವತ್ತೇ ಶೌರ್ಯನಿಗೆ ಈ ವಿಷಯನೆಲ್ಲ ಹೇಳ್ಬಿಟ್ಟಿದ್ರೆ ಇವತ್ತು ಶೌರ್ಯ ನಮ್ಮನ್ನ ಮನೆಯಿಂದ ಆಚೆಗೆ ಹಾಕುವಂತ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಇದರಲ್ಲಿ ನಿನ್ನ ತಪ್ಪೇನಿದೆಪ್ಪ ತಂದೆ? ಈ ಸ್ಥಿತಿಗೆಲ್ಲ ಕಾರಣ ನಾನು. ದಮಯಂತಿ ಹೇಳ್ದ ಹಾಗೆ ನನ್ನ ಹಣೆ ಬರಹನೇ ಚೆನ್ನಾಗಿಲ್ಲ. ಯಾಕೆಂದ್ರೆ ನನ್ನ ಜೊತೆಲಿ ಯಾರಿದ್ರೂ ಕೂಡ ಅವ್ರಿಗೆ ಇದೇ ರೀತಿ ಕಷ್ಟಗಳು ಬರುತ್ತೋ ಏನೋ. ಯಾವತ್ತಾದ್ರೂ ಒಂದಿನ ನಿಮ್ಮಮ್ಮ ನನ್ನ ಕಣ್ಣಿಗೆ ಕಾಣಿಸ್ಕೋತಾಳೆ. ಅವಾಗ ನಾನು ಅವಳನ್ನ ಕೇಳ್ತೀನಿ, ಅಮ್ಮ ಮಹಾತಾಯಿ ಎಲ್ಲಿದ್ಯಾ ನೀನು? ಪ್ರೇಮ ಪಕ್ಷಿಗಳ ಹಾಗೆ ಎಲ್ಲಿಗೆ ಹಾರಿ ಹೋಗಿದ್ದೀರಾ? ಕಲ್ಯಾಣಿ! ಅಷ್ಟಕ್ಕೂ ನಾನು ಏನ್ ಅನ್ಯಾಯ ಮಾಡಿದ್ದೆ ನಿಮ್ಮಮ್ಮನ್ಗೆ? ಹೋದೋಳು ಹೋದ್ಲು, ನನ್ನ ಹೆಸರು ಬರ್ದು ಥ್ಯಾಂಕ್ಸ್ ಹೇಳಿ ನನ್ನಿಂದಾನೆ ಅವಳಿಗೆ ಅವಳ ಪ್ರೀತಿ ಸಿಕ್ತು ಅಂತ ಲೆಟರ್ ಬರ್ದಿಟ್ಟು ಹೋಗಿದ್ದಾಳೆ. ಆ ಲೆಟರ್ ನೋಡಿ ನಿಮ್ಮಪ್ಪ ನನ್ನ ಅಪಾರ್ಥ ಮಾಡ್ಕೊಂಡಿದ್ದಾರೆ. ಅಷ್ಟಕ್ಕೂ ಯಾಕೆ ಹೀಗ್ ಮಾಡಿದ್ಲು? ನಿಮ್ಮಮ್ಮನಿಗೆ ಫೋನ್ ಮಾಡಿ ಚೆನ್ನಾಗಿ ಬೈಬೇಕು. ನನಗೆ ಮೋಸ ಮಾಡ್ತಾಳ? ಸಿದ್ದು, ಸಿದ್ದು, ಸ್ಯಾಮ್, ಹುಚ್ಚಿಡ್ತಿದ್ಯಾ ನಿಂಗೆ? ಅಲ್ಲ, ಆ ಕಲ್ಯಾಣಿಗೆ ಯಾಕೆ ಕಾಲ್ ಮಾಡ್ತಿದ್ಯಾ? ಅಷ್ಟಕ್ಕೂ ಆ ಕಲ್ಯಾಣಿನ ಏಯ್, ತಲೆಯಲ್ಲಿ ಬುದ್ಧಿ ಇದೆಯಾ ನಿಂಗೆ? ನಾವ್ ಓಡ್ ಹೋಗ್ತಿದೀವಿ ಅಂತ ಗೊತ್ತಾಗ್ತಿದ್ ಹಾಗೇನೆ ಶೌರ್ಯ ನಮ್ ಫೋನ್ ನ ಟ್ರೇಸ್ ಮಾಡೋದಕ್ಕೆ ಹೇಳಿರ್ತಾನೆ. ಅವನು ಪೊಲೀಸ್ ಆಫೀಸರ್, ಮರ್ತ್ ಹೋಗ್ಯಾ?